ದೇಸಿ ಮಾರ್ಗ ಅಂದ್ರೆ ಸ್ವಲ್ಪ ಸುರಾಗವಾಗಿದೆ ಅಂತ ಅನಿಸ್ತದೆ ನನಗೆ. ಆದ್ರಿಂದ ನಾನು ನನ್ನ ಶಾಲಾ ಸಂಸ್ಥೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಡುವಾಗ ಯಾವುದೇ ಜನಪದ ಸಂಗೀತಕ್ಕೆ ಅಥವಾ ದೇಸಿ ಸಂಗೀತಕ್ಕೆ ಸಂಬಂಧಪಟ್ಟ ಪಠ್ಯಗಳನ್ನು ಅಧ್ಯಯನ ಮಾಡೋದಕ್ಕೆ ದೇಸಿ ಮಾರ್ಗ ಅಂತ ಕರೆದುಕೊಂಡ್ರಿ ನೀವು ಅಂತ ಕೂಡ ನಾನು ಅವರಿಗೆ ಬೋಧನೆ ಮಾಡಿದೆ. ಇನ್ನೂ ಅಧಿಕೃತವಾಗಿ ಯಾವುದೊಂದು ಪುಸ್ತಕ ಮಾಡಿಲ್ಲ, ಪಠ್ಯಗಳ ರೂಪದಲ್ಲಿ ನಾವು ಹೊರಗಡೆ ತಂದಿಲ್ಲ. ದೇಸಿ ಮಾರ್ಗವಾಗಿ ಮಾಡಿಕೊಂಡ್ರೆ ದೇಸೀಯತೆಗೆ ಒಂದು ಮಾರ್ಗ ಬೇಕಾಗಿದೆ, ಬೇಕೇ ಬೇಕಾಗಿದೆ. ಅದು ದೇಸೀಯತೆಗೆ ಒಂದು ಮಾರ್ಗ ಬೇಕಾಗಿರೋದ್ರಿಂದ ಈ ದೇಸಿ ಮಾರ್ಗವನ್ನ ಆಲೋಚನೆ ಮಾಡಿದ ದೇಸಿ ಸಂಗೀತವನ್ನ ವಿಶ್ಲೇಷಣೆ ಮಾಡೋದಕ್ಕೆ, ಶ್ರುತಿಲೇಪನಗೊಳಿಸೋದಕ್ಕೆ, ಪಠ್ಯಗಳಿಗೆ ಅಳವಡಿಸೋದಕ್ಕೆ, ಮತ್ತೆ ವಿಸ್ತೃತ ಕೃತಿಗಳನ್ನ ಮುಂದಕ್ಕೆ ಅಲ್ಲಿ ರಚನೆ ಆಗುವುದಕ್ಕೆ ಸಾಧ್ಯತೆಗಳು ಹುಟ್ಟಿಸೋದಕ್ಕೆ ಮತ್ತು ಜನಮುಖಿ ಆಗೋದಕ್ಕೆ, ಆ ಸಂಗೀತದ ಸಮುದಾಯದ ಬದುಕು ಉದ್ಧಾರ ಆಗೋದಕ್ಕೆ ಅದೊಂದು ಬಹಳ ಮುಖ್ಯವಾದ ವಿಷಯ ಇದೆ. ಬರೀ ಜನಪದ ಸಂಗೀತವು ದೇಸಿ ಸಂಗೀತವು ಜನಮುಖವಾದ್ರೆ ಸಮಾಜಮುಖಿ ಆದ್ರೆ ಸಾಲದು, ಅದರ ಹಿಂದಿನ ಸಮುದಾಯದ ಬದುಕು ಕೂಡ ಸುಧಾರಿಸಬೇಕಾಗಿದೆ. ಸಂಕಟದಿಂದ ಹುಟ್ಟುವ ಅವರ ಸೃಜನಶೀಲತೆ ಸಂತೋಷದಿಂದ ಹುಟ್ಟುವಂತ ಕೂಡ ಆಗಬೇಕಾದಂತ ಸಂದರ್ಭಗಳು ಮುಂದಕ್ಕೆ ನಾವು ಕಲ್ಪಿಸ್ಕೊಡ್ಬೇಕಾಗಿದೆ. ಹಾಗಾಗಿ ಈ ಎಲ್ಲ ದೇಸಿ ಸಂಗೀತದ ಸಾಮಗ್ರಿಗಳನ್ನ ನಾವು ವಿಶ್ಲೇಷಣೆ ಮಾಡೋದಕ್ಕೆ ಒಂದು ದೇಸಿ ಮಾರ್ಗವನ್ನ ನಾವು ರೂಪಿಸ್ಕೊಳ್ಬೇಕು ಅನ್ನೋದು ಇವತ್ತಿನ ನನ್ನ ಚಿಂತನೆ ಆಗಿದೆ. ಹಾಗಾಗಿ ಭಾರತೀಯ ಸಂಗೀತಕ್ಕೆ ಅದರ ಮೂಲ ಮತ್ತು ವೇದಗಳು ಮತ್ತೆ ಅಲ್ಲಿಂದ ಅದರ ಸಂಗೀತದ ಎಲ್ಲ ಮಜಲುಗಳ ವಿಕಾಸ ನಮಗೆ ಲಭ್ಯವಾಗಿದೆ ಭಾರತದಲ್ಲಿ. ನಾನೇನೋ ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಅಂದ್ರೆ 3 ವರ್ಷದವನಾಗಿದ್ದಾಗ ಯಾವಾಗಲೂ ಸಂಗೀತ ಕೇಳಿದ್ದೀನಿ ಅಂದ್ರೆ ಅದು ಖಂಡಿತವಾಗಿ ಪ್ರಸನ್ನ ಕುಮಾರಿಯವರ ಕರ್ನಾಟಕ ಸಂಗೀತವಾಗಿರುತ್ತೆ. ನಮ್ಮನೆ ಪಕ್ಕದಲ್ಲೇ ಪ್ರಸನ್ನ ಕುಮಾರಿಯವರಿದ್ರು. ಬೆಳಗಿನ ಜಾವ 5 ಗಂಟೆಯಲ್ಲಿ ಅವರು ಎದ್ದು ಅಭ್ಯಾಸ ಮಾಡ್ತಿದ್ರು. ನಾನು ಅಲ್ಲಿಗೆ ನಮ್ಮ ತಂದೆ ನನ್ನ ಯಾರು ಹೊರಗಡೆ ಎತ್ಕೊಂಡ್ ಬಂದ್ರೆ ನನಗೆ ಆ ಸಂಗೀತವೇ ಕೇಳ್ತಾರೆ ಬೆಳಗ್ಗೆ ಅಭ್ಯಾಸ ಆಗ್ತದೆ. ಸೊ ನಮ್ಮ ಮೊದಲ ಕಿವಿಗೆ ಕೇಳಿಸುವುದು ಕರ್ನಾಟಕ ಸಂಗೀತ ಕರ್ನಾಟಕದಲ್ಲಿ. ಅದು ಸ್ವಲ್ಪ ವಿಸ್ತೃತವಾಗಿ ಗಮನಿಸೋದಾದ್ರೆ ಭಕ್ತಿ ಸಂಗೀತ ಮುಖಾಂತರ ಕೇಳಿರುತ್ತೆ. ಅದೆಲ್ಲ ರಾಗಗಳ ಆಧಾರಿತವೇ ಆಗಿರುತ್ತೆ. ಬಹಳ ವರ್ಷಗಳಾದ ನಂತರವೇ ನಮಗೆ ಕರ್ನಾಟಕದಲ್ಲಿ ಹಿಂದೂಸ್ತಾನಿ ಸಂಗೀತದ ಗಮನ ಸ್ವಲ್ಪ ಅಲ್ಲಿ ಇಲ್ಲಿ ಕೇಳಿಸ್ತದೆ. ನನ್ನ ಜೀವಿತಾವಧಿಯ ಪ್ರಮಾಣದಲ್ಲಿ ಹೇಳ್ತಾ ಇದ್ದೀನಿ. ನಾನು 18-19 ವಯಸ್ಸು ಬರೋಷ್ಟರೊಳಗೆ ಕರ್ನಾಟಕದತ್ತ ಹಿಂದೂಸ್ತಾನಿ ಸಂಗೀತದ ಮಜಲುಗಳೆಲ್ಲ ಈ ಕಡೆ ಸುಳಿತಾ ಬರ್ತಿತ್ತು. ಅದಕ್ಕೆ ಭಾವೇಜಿಯವರು ಕೆಲಸ ಮಾಡಿದ್ದಾರೆ, ಮತ್ತೆ ಇನ್ನೂ ಬಹಳಷ್ಟು ಜನ ಕೆಲಸ ಮಾಡಿದ್ದಾರೆ. ಶೇಷಾದ್ರಿ ಗವಾಯಿಗಳು ಕೂಡ ಕೆಲಸ ಮಾಡಿದ್ದಾರೆ. ಹೀಗೆ ನಮಗೆ ಮೊದಲು ಕೇಳಿಸೋದು ಕಿವಿಗೆ ಕರ್ನಾಟಕ ಸಂಗೀತ. ಅದು ತಾಳ ಪ್ರಮಾಣವಾದದ್ದು, ತಾಳಬದ್ಧವಾದದ್ದು, ಲೆಕ್ಕಾಚಾರಯುಕ್ತವಾದದ್ದು ಅಂತ ಅಲ್ಲಿಗೆಲ್ಲ ಗೊತ್ತೇ. ಹಿಂದೂಸ್ತಾನಿ ಸಂಗೀತವನ್ನ ಕೇಳಿಕೊಂಡು ಬರ್ತಿದ್ದವರಿಗೆ 2 ವ್ಯತ್ಯಾಸಗಳನ್ನು ಗಮನಿಸ್ತಾ ಹೋಗ್ತೀವಿ ನಾವು. ಏನಿದು ಇಷ್ಟೊಂದು ತಾಳಬದ್ಧವಾಗಿ ಇದಿದೆ, ಅದ್ಯಾಕೆ ಅಷ್ಟೊಂದು ಭಾವಯುಕ್ತವಾಗಿದೆ ಅಂತ ನಮ್ಗೆ ಅನಿಸುತ್ತೆ. ಅಲ್ಲಿ ಒಂದು ಪ್ರಕಾಂಡ ಶಕ್ತಿಯನ್ನ ಅವರು ಪ್ರಯೋಗಿಸೋದನ್ನ ನಾವು ನೋಡ್ತೀವಿ. ಈ ಹಿಂದೂಸ್ತಾನಿ ಸಂಗೀತಗಾರರು ಒಂದು ಪ್ರಕಾಂಡ ಶಕ್ತಿಯನ್ನ ಪ್ರಯೋಗಿಸ್ತಾ ಇರ್ತಾರೆ. ಲೆಕ್ಕಾಚಾರವಿಲ್ಲದೆ ಖಡ್ಗವನ್ನ ಹೊರೆಯಿಂದ ತೆಗೆದು ಜಡಬಿಸ್ತಾ ಇರೋ ತರ ಇರುತ್ತೆ ಅವರು ಹಾಡ್ತಾ ಇದ್ರೆ. ಅದಕ್ಕೂ ಇದಕ್ಕೂ ಮುಖ್ಯ ವ್ಯತ್ಯಾಸ ಇಲ್ಲಿನ ಲೆಕ್ಕಾಚಾರ, ಅಲ್ಲಿನ ಸ್ವೇಚ್ಛಾಚಾರ. ಅಲ್ಲಿ ತಾಳದ ಮೇಲೆ ಸ್ವೇಚ್ಛೆಯಾಗಿ ವಿಹರಿಸ್ತಾ ಅವರು ದೈವತ್ವವನ್ನು ಕಂಡುಕೊಳ್ತಾರೆ. ಇಲ್ಲಿ ಪಾಂಡಿತ್ಯ ಮತ್ತು ನಾದತ್ವ ಎರಡವನ್ನು ಇಲ್ಲಿ ಕರ್ನಾಟಕ ಸಂಗೀತ ನಾವು ಗಮನಿಸ್ಕೊಳ್ತೀವಿ. ಇವೆರಡಕ್ಕೂ ಮಧ್ಯವೇ ನಮಗೆ ಸಿನಿಮಾ ಸಂಗೀತ ಕೇಳಕ್ಕೆ ಶುರುವಾಗಿತ್ತು. ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತಗಳನ್ನ ಹೀಗೆ ನಾವು ಕಿವಿಯ ಮೇಲೆ ಹಾಕ್ಕೊಳ್ತಾ ಬೆಳೀತಿದ್ದಾಗೆ ಸಿನಿಮಾ ಸಂಗೀತ ನಮಗೆ ಮೆಲ್ಲಿಗೆ ನಮ್ಮ ಕಿವಿಗೆ ಬೀಳಕ್ಕೆ ಶುರುವಾಯಿತು. ನನ್ನ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ, ಕರ್ನಾಟಕ ದೃಷ್ಟಿಯಿಂದ. ನಾನಿದ್ದ ವಾತಾವರಣ ಕೂಡ ಬಹಳ ಸಂಗೀತ ಪ್ರಧಾನವಾದಂಥ ತುಳಸಿ ತೋಟ ಅಂತ ಕರೀತಾರೆ ನಾನಿದ್ದದ್ದು. ಆ ಕಡೆ ರಾಮರ ದೇವಸ್ಥಾನ, ತುಳಸಿ ತೋಟ ಮೊದಲು ಒಂದು ರಂಗಮಂದಿರ ವೇದಿಕೆ ಕೂಡ ಆಗಿತ್ತು. ಸುತ್ತಮುತ್ತಲೂ ಸಂಗೀತಗಾರತೆ. ಆ ಕಡೆ ಗರಡಿ ಮನೆಗಳಲ್ಲಿ ರಾಮ ಮಂದಿರ, ಭಜನೆಗಳು ಇತ್ಯಾದಿಗಳು ಎಲ್ಲಿ ನೋಡಿದ್ರು ಅದರದ್ದೇ ಒಂದು ದೊಡ್ಡ ಪ್ರಭಾವ ಇತ್ತು. ಹಾಗಾಗಿ ನಾವು ಯಾವುದನ್ನು ತಪ್ಪಿಸ್ಕೊಳ್ಳಿ. ರೇಡಿಯೋಗಳ ಮುಖಾಂತರ ಸಿನಿಮಾ ಹಾಡುಗಳು ಬರೋಕ್ಕೆ ಶುರು ಆದ್ಮೇಲೆ ಅದರ ತಾಳ, ಅದರ ಟೆಂಪೋ ಎಲ್ಲ ಬದಲಾವಣೆ ಆಗ್ತಾ ಬಂತು. ಉತ್ತರದಿಂದ ಅಂದ್ರೆ ಬಾಂಬೆ, ಕಲ್ಕತ್ತಾ ಇತ್ಯಾದಿ ಕಡೆಯಿಂದ ಇರಬಹುದಾದ ಬಹು ಶೈಲಿಗಳು ನಮಗೆ ಸಿನಿಮಾ ಮುಖಾಂತರ ಕೇಳಿಸ್ಕೊಳ್ತಾ ಕಲಿಯಕ್ಕೆ ಶುರು ಮಾಡಿದ್ವಿ. ಇದಾದ್ಮೇಲೆ ಎಲ್ಲೋ ಸಿನಿಮಾದಲ್ಲಿ ಮೂಲೆಯಲ್ಲಿ ನಾವು ಜನಪದದ ಮಟ್ಟುಗಳನ್ನು ಕಾಣಕ್ಕೆ ಸಾಧ್ಯ. ಇದು ನನ್ನ ಅನುಭವ. ಇಲ್ಲಿಂದ ಇಷ್ಟು ಹೊರಡುತ್ತೆ. ಆದರೆ ಇಷ್ಟಕ್ಕೂ ಜನಪದ ಸಂಗೀತ
ಬಹಳ ಮುಖ್ಯವಾಗುತ್ತೆ. ಎಲ್ಲ ಜನಪದ ಸಂಸ್ಕೃತಿಯಲ್ಲಿನ ಸಾರಗಳೇ ಮಿಕ್ಕ ಎಲ್ಲ ಸಂಸ್ಕೃತಿಗಳ ಮೂಲ ಅಂತ ಕೂಡ ಹೇಳುವಂತ ಅಧಿಕಾರ ಜನಪದಕ್ಕೆ. ವಿಶ್ವ ಸಂಸ್ಕೃತಿಗಳ ಮೂಲವೇ ಜನಪದ ಅಂತ ಯಾರಾದ್ರು ಹೇಳಿದ್ರೆ ಹೌದು ಅಂತ ಒಪ್ಕೊಳ್ಬಹುದಂತ ಸತ್ಯ. ಯಾಕಂದ್ರೆ ಯಾವ್ದಾದ್ರು ಒಂದು ಹಿರಿಯ ಸಂಸ್ಕೃತಿ, ಪ್ರಧಾನ ಸಂಸ್ಕೃತಿ ಇವತ್ತು ಉಚ್ಚ ಮಟ್ಟದಲ್ಲಿದ್ರೆ ಮೂಲದಲ್ಲಿ ಒಂದಲ್ಲ ಒಂದು ದಿವಸ ಅದು ಜನಪದವಾಗಿದ್ದಿರಬಹುದು, ಆಗಿರ್ಲೇಬೇಕಾಗಿರುತ್ತೆ ಅಂತ ಕೂಡ ನಾವು ಒಂದು ವಾದವನ್ನ ಒಪ್ಪುವುದಾಗಿದೆ. ಹಾಗಾಗಿ ಈ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡ ಈ ಜನಪದದ ಮಟ್ಟಗಳು ಕಾಲಕ್ರಮೇಣ ಬಹಳಷ್ಟು ಪ್ರಖ್ಯಾತಿಗೆ ಒಳಗಾಗ್ತಾ ಪೆಂಟಟಾನಿಕ್ ಸ್ಕೇಲ್ಸ್, ಸಾಂಗ್ಸ್ ಆಫ್ ಪೆಂಟಟಾನಿಕ್ ಸ್ಕೇಲ್ಸ್ ಅಂತ ಚಿತ್ರ ಸಂಗೀತದಲ್ಲಿ ಇದು ಪ್ರಖ್ಯಾತವಾಗುತ್ತೆ. ಅಲ್ಲೇ ಇದು ಜನಪದ ಸಂಗೀತಕ್ಕೆ ಸಿಕ್ಕ ಮೊದಲನೆಯ ದಾಖಲಾತಿ ಭಾರತದಲ್ಲಿ ಅಂತ ನಾನು ನಂಬಿದ್ದೇನೆ. ಪೆಂಟಟಾನಿಕ್ ಸ್ಕೇಲ್ಸ್ ಕಾಸಸ್ ಫೋಕ್ ಸಾಂಗ್ಸ್ ಅನ್ನೋದು ಒಂದು ಸಿದ್ಧಾಂತ. ಅಲ್ಲಿಗೆ ಬಂದು ನಾವು ನಿಂತರೆ ನಾವು ಈ ದೇಸಿ ಸಂಗೀತದ ಮಾರ್ಗಸೂಚಿಗಳನ್ನು ನಾವು ರಚನೆ ಮಾಡೋದಕ್ಕಾಗಲಿ, ಪಠ್ಯಗಳಲ್ಲಿ ಅವುಗಳನ್ನು ಅಳವಡಿಸೋದಕ್ಕಾಗಲಿ, ವಿದ್ಯಾರ್ಥಿಗಳಿಗೆ ಸರಿಯಾಗಿ ಅರ್ಥ ಮಾಡಿಸೋದಕ್ಕಾಗಲಿ ಒಂದು ಹೆರಿಟೇಜ್ ಜರ್ನಿಯನ್ನು ಕೊಡ್ತಾ ಮೂಲ ಧ್ವನಿತತ್ವದ ಬಗ್ಗೆ ನಾವು ಒಂದು ಪಾಠವನ್ನು ಆರಂಭಿಸಬಹುದು ಅನ್ನೋ ನಂಬಿಕೆಗೆ ನಾವು ಬಂದಿದ್ದೇವೆ. ಧ್ವನಿತತ್ವ ಎಲ್ಲ ಸಂಗೀತಕ್ಕೂ ಧ್ವನಿಯೇ ಕಾರಣವಾಗಿದೆ. ಇನ್ ಜನರಲ್ ಆಗಿ ಯೋಚನೆ ಮಾಡುವ ಪ್ರಪಂಚದ ಎಲ್ಲ ಸಂಗೀತಕ್ಕೂ ಧ್ವನಿಯೇ ಮೂಲ ಆಧಾರವಾಗಿದೆ. ನಾವು ಇಲ್ಲಿ ಸ್ವರ ಅಂತ ಕರಿತೀವಿ, ಅದನ್ನ ಅಲ್ಲಿ ನೋಟ್ ಅಂತ ಕರೀತಾರೆ. ಬೇರೆ ಬೇರೆಯವರು ಬೇರೆ ಬೇರೆ ದೇಶದಲ್ಲಿ ಅದಕ್ಕೆ ಅವರವರ ಹೆಸರು ಇಟ್ಕೊಂಡಿದ್ದಾರೆ. ಜನಪದದಲ್ಲಿ ಅದಕ್ಕೆ ದನಿ ಅಂತ ಕರಿಬಹುದು ಅಂತ ನಾವು ಅಂದ್ಕೊಂಡಿದ್ದೀವಿ. ಈ ದನಿ ತತ್ವವನ್ನ ಹೇಳದೆ ಸಂಗೀತಕ್ಕೆ, ದೇಸಿ ಸಂಗೀತಕ್ಕೆ ಒಂದು ಪ್ರಾಚೀನತೆಯನ್ನ ತಂದುಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದೇ ಇವತ್ತಿನ ನಮಗೆ ನಾವು ಕಂಡುಕೊಂಡಿರೋ ಮಾರ್ಗ. ಈಗ ಭಾರತೀಯ ಸಂಗೀತಕ್ಕೆ ವೇದಗಳ ಮೂಲವಾಗಿಬಿಡುತ್ತೆ, ಅಲ್ಲಿಂದಲೇ ಅದರ ಆರಂಭವಾಗುತ್ತೆ. ಹಿಂದೂಸ್ತಾನಿ ಸಂಗೀತಕ್ಕೆ ಇನ್ನೇನೋ ಒಂದು ಮೂಲ ಇದೆ, ಪಾಶ್ಚಿಮಾತ್ಯ ಸಂಗೀತಕ್ಕೆ ಇನ್ನೇನೋ ಒಂದು ಮೂಲ ಇದೆ. ಹೀಗೆ ಪ್ರತಿಯೊಂದು ಸಂಗೀತಕ್ಕೂ ಒಂದೊಂದು ಮೂಲ ಇದೆ. ಆದರೆ ಭಾರತದಲ್ಲಿ ದೇಸಿ ಸಂಗೀತಕ್ಕೆ ಮೂಲ ಯಾವುದು? ಮೂಲವನ್ನು ಕಂಡುಹಿಡಿಯೋದು ಬಹಳ ಕಷ್ಟದ ಕೆಲಸ. ಮಾನವನ ವಿಕಾಸದ ಹಾದಿಗೆ ಈ ಜನಪದ ಸಂಗೀತದ ಧ್ವನಿತತ್ವ ದಾರಿ ಮಾಡ್ತದೆ. ಎಲ್ಲಿ ಮಾನವ ವಿಕಾಸವಾಗ್ತಾ ಹೋದ್ನು ಅಲ್ಲಿಂದ ಈ ಧ್ವನಿತತ್ವ ಪ್ರಾರಂಭವಾಗ್ತದೆ. ಸೊ ಅಲ್ಲಿಂದ ಮನುಷ್ಯ ಈ ಅ ಮತ್ತು ಆ ಈ ಎರಡು ಅಕ್ಷರಗಳಲ್ಲಿ ತನ್ನ ಧ್ವನಿತತ್ವವನ್ನು ಕಂಡುಕೊಂಡ ಅನ್ನೋದು ಒಂದು ಪ್ರಾರಂಭಿಕ ತಿಳುವಳಿಕೆ. ಅ ಅಂದ ಕೂಡಲೇ ಅದು ತಾಳವಾಗುತ್ತೆ ಅಂತ ನಾನು ಅನ್ಸ್ಕೊಳ್ತೀನಿ. ಈಗ ನಮ್ಮ ಕರ್ನಾಟಕ ಸಂಗೀತದಲ್ಲಿ ತಾಳದ ಕಾಲ ಪ್ರಮಾಣವನ್ನು ಹೇಳ್ತೀವಿ. ತಾಳದ ಕಾಲ ಪ್ರಮಾಣ ಈಗಲೂ ವರ್ಲ್ಡ್ ಸ್ಟ್ಯಾಂಡರ್ಡ್ ಆಗಿ ಯಾರು ಆಲೋಚನೆ ಮಾಡಿಲ್ಲ. ಈಗ ಗಡಿಯಾರ ಒಂದು ವರ್ಲ್ಡ್ ಸ್ಟ್ಯಾಂಡರ್ಡ್ ಟೈಮಿಂಗ್ ಇದೆ ನಮಗೆ, ಅಥವಾ ವೆಯ್ಟ್ ಮೀಟರ್, ಕೆಜಿ, ಕಿಲೋಗ್ರಾಮ್, ಅದಕ್ಕೊಂದು ವರ್ಲ್ಡ್ ಸ್ಟ್ಯಾಂಡರ್ಡ್ ಇದೆ. ಹಾಗೆ ಎಲ್ಲದಕ್ಕೂ ಒಂದೊಂದು ವರ್ಲ್ಡ್ ಸ್ಟ್ಯಾಂಡರ್ಡ್ ಇರುವಾಗ ಈ ತಾಳದ ಅಳತೆಗೆ ಅಥವಾ ಅಕ್ಷರದ ಅಳತೆಗೆ, ಧ್ವನಿಯ ಅಳತೆಗೆ ಒಂದು ವರ್ಲ್ಡ್ ಸ್ಟ್ಯಾಂಡರ್ಡ್ ಇಲ್ಲ. ವರ್ಲ್ಡ್ ಸ್ಟ್ಯಾಂಡರ್ಡ್ ಯಾವ್ದಾದ್ರು ಇದ್ರೆ ಅದು ಅ ಆಗಿರುತ್ತೆ, ಎ ಆಗಿರುತ್ತೆ. ಅದು ದೀರ್ಘವಾದ್ರೆ ಅದು ಸಂಗೀತವನ್ನು ಒಳಗೊಂಡಿದೆ ಅದರಲ್ಲಿ. ಹೀಗೆ ಭಾಷೆ ಹುಟ್ಟಿದ ಕಾಲದಿಂದಲೇ ಈ ಧ್ವನಿತತ್ವ ಹರಡ್ತಾ ಹೋಗುತ್ತೆ. ಅ ಮತ್ತು ಆಗಳು. ನಾವು ಇದನ್ನ ಲಘು ಅಂತ ಕರಿತೀವಿ, ಧೃತ ಅಂತ ಕರಿತೀವಿ. ಲಘು ಅಂದ್ರೆ ನಾವು ಇಷ್ಟಪಟ್ಟು ಬಯಸುವಂತ ಒಂದು ಧ್ವನಿಯ ಅಳತೆ, ತಾಳದ ಅಳತೆ.